ಇದೇ ನೋಡಿ ಯುವನಿಧಿ ಫೈನಲ್ ಫಿಲ್ಡ್ ಅಪ್ಲಿಕೇಶನ್ ಈ ರೀತಿ ಬಂದಾದ್ಮೇಲೆ ಪ್ರಿಂಟ್ ಅಂತ ಕೊಡಿ. ಪ್ರಿಂಟ್ ಅಂತ ಕೊಟ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ನ ಹಾಕಿರೋದನ್ನ ಇಲ್ಲಿ ಸೇವ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಹಾಕೋದನ್ನು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಫಸ್ಟು ಸೇವಾ ಸಿಂಧು ಅಂತ ಸರ್ಚ್ ಮಾಡಿ ನಿಮ್ಮ ಬ್ರೌಸರಲ್ಲಿ. ಅಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ನೋಡಿ, ಸೇವಾ ಸಿಂಧು 1 ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಾನು ಹೇಳೋದನ್ನ ಗಮನ ಇಟ್ಟು ಕೇಳ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ. ವಿಡಿಯೋನಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ಫಸ್ಟು ವಿಡಿಯೋನ ಹೈ ಕ್ವಾಲಿಟಿಗೆ ಹಾಕೊಳ್ಳಿ. 1080pಗೆ ಜಸ್ಟ್ 20 MB ಖರ್ಚಾಗುತ್ತೆ ಅಷ್ಟೇ ನಿಮ್ಮದು ಇಂಟರ್ನೆಟ್ಟು. ಯಾಕಂದರೆ ಸ್ವಲ್ಪ ಕ್ವಾಲಿಟಿ ಮಿನಿಮೈಸ್ ಆಗಿದೆ. ಇಲ್ಲಿ ನೀವು ಲಾಗಿನ್ ಐ ಡಿ ಯಾವ್ದು ಹಾಕ್ಬೇಕಂದ್ರೆ, ನೀವೇನಾದರೂ ಬಸ್ ಪಾಸ್ ಅಪ್ಲೈ ಮಾಡಿದ್ದೀರಾ ಅಥವಾ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದೀರಾ ಕಟ್ಟಡ ಕಾರ್ಮಿಕರದು ಅಂದರೆ ಆ ಒಂದು ಲಾಗಿನ್ ಐ ಡಿ ಯೂಸರ್ ಐ ಡಿ ಬಳಸ್ಕೊಂಡು ಇಲ್ಲಿ ನೀವು ಹಾಕಬೇಕಾಗುತ್ತೆ. ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ, ಫೋನ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಇಲ್ಲ ಅಂದರೆ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಹಾಕಿ ರಿಜಿಸ್ಟರ್ ಮಾಡಿಕೊಂಡು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಇಲ್ಲಿ ನಾನು ಲಾಗಿನ್ ಆಗ್ತಾ ಇದ್ದೀನಿ. ಫೋನ್ ನಂಬರ್ ಎಲ್ಲ ಕೊಟ್ಬಿಟ್ಟು ಲಾಗಿನ್ ಆಗಿದ ತಕ್ಷಣ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಜಸ್ಟ್ ಏನು ಮಾಡಿ ಅಂದರೆ ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ, ವ್ಯೂ ಆಲ್ ಅವೈಲಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನೋಡ್ಬೋದು ಒಂದು ಸರ್ಚ್ ಆಪ್ಷನ್ ಬಂದಿದೆ. ಇಲ್ಲಿ ಯುವ ಅಂತ ಟೈಪ್ ಮಾಡಿ, ಅಲ್ಲಿ ಯುವನಿಧಿ ಅಪ್ಲಿಕೇಶನ್ ಕಾಣಿಸುತ್ತೆ. ಇದ್ರ ಮೇಲೆ ನೀವು ಜಸ್ಟ್ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ಫಸ್ಟ್ ನಿಮಗೆ ಡಿಕ್ಲರೇಷನ್ ಕೊಡಬೇಕು. ನಿಮಗೆ ಕೆಲಸ ಸಿಕ್ಕಿಲ್ಲ, ನೀವು ಕರ್ನಾಟಕದಲ್ಲೇ ಓದಿದ್ದೀರಾ ಅಂತ. ಅಲ್ಲಿ 4 ಪಾಯಿಂಟ್ಸ್ ನಿಮಗೆ ಫಾಲೋ ಅಪ್ ಆಗುತ್ತೆ ಅಂದರೆ ಮಾತ್ರ ನೀವು ಯುವನಿಧಿ ಅಪ್ಲಿಕೇಶನ್ ಆಗೋಕ್ಕಾಗೋದು. ಎಸ್ ಅಂತ ಕೊಡಿ. ಆಮೇಲೆ ಆಧಾರ್ ಅಥೆಂಟಿಕೇಷನ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಾದ್ಮೇಲೆ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPನೂ ಕೂಡ ಹಾಕಬೇಕಾಗುತ್ತೆ. ಇಲ್ಲಿ ನಾನು OTPನೂ ಕೂಡ ಎಂಟರ್ ಮಾಡ್ತಾಯಿದ್ದೀನಿ. ಇಲ್ಲಿ ಅದಕ್ಕಿಂತ ಮುಂಚೆ ಯಾರು ಟೆಲಿಗ್ರಾಮ್ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ. ನಿಮ್ಗೆ ಏನಾದರೂ ಎರರ್ ಬರ್ತಾ ಇದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಲ್ಲಿ ನಿಮಗೆ ಫಾಸ್ಟಾಗಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ OTPನ ಹಾಕ್ತಾಯಿದ್ದೀನಿ. ಇಲ್ಲಿ ನೀವು ವಿಡಿಯೋನ ಗಮನ ಇಟ್ಟು ನೋಡಿದ್ರೆ ನಿಮ್ಗೆ ಏನೇನು ಎರರ್ ಆಗ್ತಿದೆ ಅದಕ್ಕೆ ಸೊಲ್ಯೂಷನ್ ಇದರಲ್ಲೇ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿಬಿಡಿ. ನೀವು ಅಪ್ಲಿಕೇಶನ್ ಆಮೇಲೆ ಹಾಕೊಂಡ್ರು ಕೂಡ ಇವಾಗ ಗೆಟ್ ಡೀಟೇಲ್ಸ್ ಮೇಲೆ ಕೊಡಿ. ಇವಾಗ ನೋಡಿ ಆಧಾರ್ ಕಾರ್ಡಲ್ಲಿರೋಂಥ ಡೀಟೇಲ್ಸ್ ಎಲ್ಲ ಆಟೋಮೆಟಿಕ್ಕಾಗಿ ಫೆಚ್ ಆಯಿತು. ಅದಾದಮೇಲೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ಸು ಮತ್ತು ನೀವು ಇವಾಗಿರೋ ಅಡ್ರೆಸ್ ಎರಡು ಸೇಮ್ ಅಂತ ಕೇಳ್ತೇವೆ. ಎಸ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ನೆಕ್ಸ್ಟ್ ನೀವು ನೋಡ್ಬೋದು ನಿಮ್ಮ ಡಿಸ್ಟಿಕ್ಕು ಮತ್ತು ನಿಮ್ಮ ತಾಲೂಕನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಅಡ್ರೆಸ್ ಡೀಟೇಲ್ಸ್ನ ಎಂಟರ್ ಮಾಡಾದ್ಮೇಲೆ ಇಲ್ಲಿ ನಾನು ಡಿಸ್ಟಿಕ್ಕು ಮತ್ತು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ನ ಸ್ವಲ್ಪ ಬ್ಲರ್ ಮಾಡಿದ್ದೀನಿ, ಯಾಕೆಂದರೆ ಪ್ರೈವಸಿಗೋಸ್ಕರ. ಇಲ್ಲಿ ನೆಕ್ಸ್ಟ್ ಎಜುಕೇಷನ್ ಡೀಟೇಲ್ಸಲ್ಲಿ ಇಲ್ಲಿ ನೀವು ಏನು ಡಿಗ್ರಿನ ಡಿಪ್ಲೊಮಾನೋ ಅಂತ ಕೇಳ್ತಿದೆ ಅದನ್ನು ಕ್ಲಿಕ್ ಮಾಡಿ. ಅದಾದಮೇಲೆ UG ಅಂತ ಕ್ಲಿಕ್ ಮಾಡಿ, ಡಿಗ್ರಿ ಆಗಿದ್ರೆ. ನೆಕ್ಸ್ಟ್ ನಿಮ್ಮ ಯೂನಿವರ್ಸಿಟಿ ಯಾವ್ದು ಬರುತ್ತಲ್ಲ ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಿಮ್ಮ ಯೂನಿವರ್ಸಿಟಿ ನಂಬರ್ನ ಹಾಕಬೇಕಾಗುತ್ತೆ. ಇಲ್ಲಿ ಸಾಕಷ್ಟು ಎರರ್ ಬರ್ತಿದೆ. ಇಲ್ಲಿ ಎರರ್ಗೆ ಏನು ಸೊಲ್ಯೂಷನ್ ಅಂದರೆ, US ಹಾಕಾದ್ಮೇಲೆ 2-3 ಸಲ ಟ್ರೈ ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮ್ಗೆ ಇಲ್ಲಿ ಫೆಚ್ ಆಗೋದು ಒಂದು 5 ನಿಮಿಷ ಒಂದು ಲಾಗಿನ್ ಪೇಜ್ ಓಪನ್ ಮಾಡಿಟ್ಟು ಆಮೇಲೆ ಒಂದು 2-3 ನಿಮಿಷ ಬಿಟ್ಟು ಟ್ರೈ ಮಾಡಿ. ಡೆಫಿನೆಟ್ಲಿ ಅಲ್ಲಿ ನಿಮ್ಮ ಯೂನಿವರ್ಸಿಟಿ ಡೀಟೇಲ್ಸ್ ಫೆಚ್ ಆಗುತ್ತೆ. ಆಮೇಲೆ ಎಲ್ಲ ಮಿಕ್ಕಿ ಡೀಟೇಲ್ಸ್ ಆಟೋಮೆಟಿಕ್ಕಾಗಿ ಬರುತ್ತೆ. ನಿಮಗೆ ಕಾನ್ವೊಕೇಷನ್ ಡೀಟೇಲ್ಸ್ ಯಾವಾಗ ಬಂದಿದೆ ಮತ್ತು ನಿಮ್ಮ ನೇಮು ಎಲ್ಲ ಕೂಡ ಆಟೋಮೆಟಿಕ್ಕಾಗಿ ಅದೇ ಫೆಚ್ ಆಗಿ ಬರುತ್ತೆ. ಇಲ್ಲಿ ಡೊಮಿಸೈಲ್ ಡೀಟೇಲ್ಸ್ಗೆ ಇಲ್ಲಿ ನಿಮಗೆ CET ನಂಬರ್ ಇರುತ್ತೆ ಮತ್ತು ರೇಷನ್ ಕಾರ್ಡ್ ಇರುತ್ತೆ ಮತ್ತು PUC ಮತ್ತು ಡಿಗ್ರಿ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಡಿಗ್ರಿ ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ನಿಮ್ಗೆ ಏನು ಹೇಳ್ತಾರೆ ಅಂದರೆ, ಇಲ್ಲಿ PUCದು ಮತ್ತು SLCದು ರಿಜಿಸ್ಟರ್ ನಂಬರ್ ಹಾಕಿ ಅಂತ ಹೇಳ್ತಾರೆ. ಇಲ್ಲೂ ಕೂಡ ಎರರ್ ಬಂದೇ ಬರುತ್ತೆ. ನೀವು ಅವಾಗ ಏನು ಮಾಡಿ ಅಂದರೆ, ಕರೆಕ್ಟಾಗಿರುವಂಥ ನಿಮ್ಮದು PUC ಪಾಸಿಂಗ್ ಇಯರ್ನ ಹಾಕಿ, ಅದಾದಮೇಲೆ ನಿಮ್ಮ PUC ರಿಜಿಸ್ಟರ್ ನಂಬರ್ ಹಾಕಿ 2-3 ಸಲ ಟ್ರೈ ಮಾಡಾದ್ಮೇಲೆ ಇಲ್ಲಿ ಅಪ್ಲೈ ಮಾಡೋಕ್ಕಾಗೋದು. SLC ಮತ್ತು PUC ಡೀಟೇಲ್ಸ್ ಎರಡೂ ಕೂಡ ಹಾಕಿ ನಿಮ್ಮ ಹೆಸರು ಆಟೋಮೆಟಿಕ್ಕಾಗಿ ಅದೇ ನಿಮ್ಮ SLC ಮತ್ತು PUC ರಿಜಿಸ್ಟರ್ ನಂಬರಿಂದ ಫೆಚ್ ಆಗಿ ಬರುತ್ತೆ ನಿಮ್ಮ ನೇಮು. ಇಲ್ಲಿ ನೀವೆಲ್ಲ ಡೊಮಿಸೈಲ್ ಡೀಟೇಲ್ಸ್ನ ಹಾಕಾದ್ಮೇಲೆ ಕೆಳಗಡೆ ನಿಮಗೆ ಅಪ್ಲಿಕೇಶನ್ ಕಮ್ಯುನಿಕೇಷನ್ ಡೀಟೇಲ್ಸ್ ಅಂತ ಕಾಣುತ್ತೆ. ಇಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಬೇಕಾಗುತ್ತೆ, ಇಮೇಲ್ ಅಡ್ರೆಸ್ ಹಾಕಬೇಕಾಗುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಏನಾದರೂ ತೊಂದರೆ ಇದೆ ಅಂದರೆ ಅವ್ರು ಡೈರೆಕ್ಟಾಗಿ ಕಾಲ್ ಮಾಡ್ಬೋದು, ಇಲ್ಲಾಂದರೆ ನಿಮಗೆ ಮೇಲ್ ಮಾಡ್ಬೋದು. ಇಲ್ಲಿ ಫಸ್ಟು ಫೋನ್ ನಂಬರ್ ಹಾಕಿದ ತಕ್ಷಣ ನಿಮಗೆ ಒಂದು OTP ಬರುತ್ತೆ. OTPನ ನೀವು ವೆರಿಫೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ OTP ಬಂದಿದೆ. ಇವಾಗ ಫೋನ್ ನಂಬರ್ ಹಾಕಿದ ತಕ್ಷಣ ನಾನು OTPದು ಇವಾಗ ಏನು ಕೋಡ್ ಬಂದಿದೆಯಲ್ಲ ಅದನ್ನ ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ವ್ಯಾಲಿಡೇಟ್ ಅನ್ನೋ ಒಂದು ಆಪ್ಷನ್ ಕಾಣ್ತಿದೆಯಲ್ಲ ಸ್ಕ್ರೀನ್ ಮೇಲೆ, ಆ ಒಂದು ಆಪ್ಷನ್ ಮೇಲೆ ನೀವು ಜಸ್ಟ್ ಒಂದು ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನಿಮಗೆ ಅದು ವೆರಿಫೈ ಆಗುತ್ತೆ. ಇದಾದಮೇಲೆ ನೀವು ನೆಕ್ಸ್ಟ್ ಏನು ಮಾಡಿ ಅಂದರೆ, ಅಲ್ಲಿ ನಿಮಗೆ US ಕೇಳ್ತಾ ಇಲ್ಲ, ಇಲ್ಲಿ ನಿಮಗೆ ಇಮೇಲ್ ಅಡ್ರೆಸ್ನ ಕೇಳ್ತಿದೆ. ನಿಮಗೆ ಏನಾದರೂ ಒಂದು ಸಮಸ್ಯೆ ಇದ್ದರೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಇಲ್ಲಿ ಇಮೇಲ್ ಅಡ್ರೆಸ್ ಡೀಟೇಲ್ಸ್ನ ಎಂಟರ್ ಮಾಡಿದ ತಕ್ಷಣ ನಿಮಗೆ ಇಮೇಲ್ಗೂ ಕೂಡ ಒಂದು OTPನ ಕಳಿಸ್ತಾರೆ ಸೇವಾ ಸಿಂಧು ಪೋರ್ಟಲ್ ಕಡೆಯಿಂದ. ಆ ಒಂದು OTPನೂ ಕೂಡ ನೀವೆಲ್ಲ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ OTPನ ಎಂಟರ್ ಮಾಡ್ತಾ ಇದ್ದೀನಿ. ವ್ಯಾಲಿಡೇಟ್ ಅನ್ನೋ ಒಂದು ಆಪ್ಷನ್ ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ OTP ವೆರಿಫೈ ಆಯಿತು. ಈಗ ನೆಕ್ಸ್ಟು ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಅಡಿಷ್ನಲ್
ಡೀಟೇಲ್ಸು, ನಿಮ್ಮ ಕ್ಯಾಟಗರಿ ಒಂದು ಕೇಳುತ್ತೆ, ಮತ್ತು ನೀವು ಪರ್ಸ್ನಲಿ ಡಿಸೇಬಲ್ಡ್ ಆಗಿದ್ದೀರಾ ಅಂತ ಕೇಳುತ್ತೆ. ಎಸ್ ಇದ್ರೆ ಎಸ್ ಕೊಡಿ, ಇಲ್ಲ ನೋ ಇದ್ರೆ ನೋ ಕೊಡಿ. ಆಮೇಲೆ ಇಲ್ಲಿ ಸೆಕ್ಯೂರಿಟಿ ಕೋಡ್ ಏನು ಕಾಣ್ತಿದೆಯಲ್ಲ ಈ ಒಂದು ನಂಬರ್ನ ಹಾಕಿ. ಇಷ್ಟು ಒಂದು ಹಾಕಾದ್ಮೇಲೆ ಎಲ್ಲ ಡೀಟೇಲ್ಸು ಕೂಡ ಕರೆಕ್ಟಾಗಿದೆ ಅಂತ ಒಂದು ಸಲ ವೆರಿಫೈ ಮಾಡ್ಕೊಬಿಡಿ. ಮತ್ತು ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ವೀಡಿಯೋ ಕೂಡ ಒಂದು ಲೈಕ್ ಮಾಡಿ. ಇವಾಗ ನೋಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಅಟ್ಯಾಚ್ ಅನೆಕ್ಷರ್ ಅಂತ ಕೇಳ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಪ್ರೊಸೀಡ್ ಆಗೋಕ್ಕೆ ಇಲ್ಲಿ ನೋಡಿ ಇದನ್ನ ಬೇಕು ಅಂದರೆ ಪ್ರಿಂಟ್ ಕೊಟ್ಬಿಟ್ಟು ನೀವು ಸೇವ್ ಮಾಡ್ಕೋತೀರ ಅಂದರೆ ಸೇವ್ ಮಾಡ್ಕೋಬೋದು. ನೀವು ಫರ್ದರ್ ರೆಫರೆನ್ಸ್ಗೆ ನೀವು ಸೇವ್ ಮಾಡ್ಕೊಂಡಿರ್ತೀನಿ, ಯಾವ್ದಕ್ಕಾದ್ರು ಬೇಕಿರಲಿ ಅಂತ ಇಲ್ಲಿ ಸೇವ್ ಕೊಟ್ಟಿದ್ದೀನಿ. ಇಲ್ಲಿ ನೆಕ್ಸ್ಟ್ ನೀವು ನೋಡ್ಬೋದು ಅಟ್ಯಾಚ್ ಅನೆಕ್ಷರ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಏನಾಗ್ತಿದೆ ಅಂದರೆ ನೆಕ್ಸ್ಟು ಪೇಜ್ ಇಲ್ಲಿ ಓಪನ್ ಆಗ್ತಿದೆ. ಇಲ್ಲಿ ನೆಕ್ಸ್ಟು ಪೇಜಲ್ಲಿ ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ಇಲ್ಲಿ ನೆಕ್ಸ್ಟ್ ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಇದೆ, ಇದೇ ಫೈನಲ್ ಕಾಪಿ. ಇದನ್ನ ನೀವೊಂದು ಸೇಫಾಗಿ ಇಟ್ಕೋಬೇಕಾಗುತ್ತೆ. ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆಯಾ ಅಪ್ರೂವ್ ಆಗಿದೆಯಾ ಅದನ್ನೂ ಕೂಡ ನೀವು ಈ ಒಂದು ಪೋರ್ಟಲಲ್ಲೇ ತಿಳ್ಕೊಬೋದು. ಅದಕ್ಕಿಂತ ಮುಂಚೆ ಇದನ್ನ ಸೇವ್ ಮಾಡಿ ಇಟ್ಕೋತಾ ಇದ್ದೀನಿ. ಪ್ರಿಂಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಪ್ರಿಂಟ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ ಪ್ರಿಂಟ್ ಅಂತ ಕೊಟ್ಟಿದ ತಕ್ಷಣ ಸೇವ್ ಆಗಿದೆ. ಇಲ್ಲಿ ನೋಡಿ ವ್ಯೂ ಸ್ಟೇಟಸ್ ಅಪ್ಲಿಕೇಶನ್ ಅಂತ ಈ ಒಂದು ಪೋರ್ಟಲಲ್ಲೇ ಒಂದು ಆಪ್ಷನ್ ಕೂಡ ಇದೆ. ಅದನ್ನ ಕ್ಲಿಕ್ ಮಾಡಿ ನೀವು ಬೇಕು ಅಂದರೆ ಸ್ಟೇಟಸ್ನು ಕೂಡ ಚೆಕ್ ಮಾಡ್ಕೋಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇದು ನಿಮಗೆ ಬಂದ್ಬಿಟ್ಟು ಫೈನಲ್ ಕಾಪಿ. ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಾದ್ಮೇಲೆ ನೀವು ಸೈಡಲ್ಲಿ ನೀವು ನೋಡ್ಬೋದು ಇಲ್ಲಿ ವೈವ್ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಇದೆ. ಇಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಡೇಟ್ ಆಟೋಮೆಟಿಕಾಗಿ ಸೆಲೆಕ್ಟ್ ಆಗಿದೆ. ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ಅಂಡರ್ ಪ್ರೋಸೆಸ್ ಅಂತ ಬಂದಿದೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ಸ್ ಎಲ್ಲ ವೆರಿಫೈ ಆಗಿ ಎಷ್ಟು ದಿನ ಟೈಮ್ ತೊಗೋಬೋದು ಅಂದರೆ ಒಂದು ಅಪ್ರಾಕ್ಸಿಮೇಟ್ ಆಗಿ ಒಂದು 15 ಡೇಸ್ ತೊಗೋತಾರೆ. ಜಾಸ್ತಿ ಅಂದರೆ ಕಮ್ಮಿ ಅಂದರೆ ಒಂದು ವೀಕ್ ಆರು ತೊಗೋತಾರೆ. ಅಷ್ಟರಲ್ಲಿ ನಿಮಗೆ ಅಪ್ರೂವ್ ಆಗಿದ್ರೆ ಇಲ್ಲಿ ಅಪ್ರೂವ್ಡ್ ಅಂತ ಬರುತ್ತೆ, ರಿಜೆಕ್ಟ್ ಆಗಿದ್ರೆ ರಿಜೆಕ್ಟ್ ಅಂತ ಬರುತ್ತೆ ಅಂಡರ್ ಪ್ರೊಸೆಸ್ ಜಾಗದಲ್ಲಿ. ಮತ್ತು ನೀವು ಟೆಲಿಗ್ರಾಮ್ ವಾಟ್ಸಪ್ ಚಾನಲ್ ಜಾಯ್ನ್ ಆದರೆ ಅಲ್ಲಿ ನಿಮಗೆ ಯಾವಾಗ ಅಪ್ಡೇಟ್ ಆಗಿ ನಿಮಗೆ ಅಪ್ಲಿಕೇಶನ್ ವೆರಿಫೈ ಆಗುತ್ತೆ ಎಲ್ಲ ನಿಮ್ಗೆ ಅಲ್ಲಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಯೂಟ್ಯೂಬಲ್ಲಿ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲೇ ನಿಮಗೆ ಕಂಪ್ಲೀಟ್ ವೀಡಿಯೋ ಬಂದಿರೋದು, ಯಾವೊಂದು ಚಾನಲಲ್ಲೂ ಕೂಡ ಬಂದಿಲ್ಲ. ಅದಕ್ಕೋಸ್ಕರ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ ವೀಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಇದೇ ರೀತಿ ಹೆಚ್ಚು ಏನಿದೆ ಅಪ್ಡೇಟ್ಸ್ನ ಪಡ್ಕೊಳ್ಳಿ ಕಂಟಿನ್ಯೂಸ್ ಆಗಿ. ನೆಕ್ಸ್ಟು ಪ್ರತಿ ತಿಂಗಳು ಕೂಡ ನೀವೊಂದು ಅಥೆಂಟಿಕೇಶನ್ ವೆರಿಫಿಕೇಷನ್ ಕೂಡ ಮಾಡಬೇಕಾಗುತ್ತೆ. ಅದೆಲ್ಲ ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಮತ್ತು ನಿಮಗೆ ಫಾಸ್ಟಾಗಿ ಅಪ್ಡೇಟ್ಸ್ ಬೇಕಂದರೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಫಾಸ್ಟಾಗಿ ಅಪ್ಡೇಟ್ ಸಿಗುತ್ತೆ. ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಸಹ ಆಯಿತು ನಿಮಗೆ ಅಪ್ಲೈ ಮಾಡೋಕ್ಕೆ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.